ನಮಸ್ಕಾರ ಇಂಜಿನಿಯರ್ಸ್. ಇವತ್ತು ನಾವು ಟೂಲ್ಸ್ ಬಗ್ಗೆ ನೋಡೋಣ. ಇವಾಗ ನಾನು ಟೂಲ್ಸ್ ನೆನ್ನೆ ಪೆನ್ಸಿಲ್ ಮತ್ತು ಇರೇಸರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ನಾನು ಫ್ರೀ ಹ್ಯಾಂಡ್, ರೆಕ್ಟ್ಯಾಂಗಲ್, ಹಾಗೆಯೇ ರೊಟೇಟೆಡ್ ರೆಕ್ಟ್ಯಾಂಗಲ್, ಸರ್ಕಲ್, ಹಾಗೆಯೇ ಪಾಲಿಗನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಕೆಳಗಡೆ ಸ್ವಲ್ಪ ಟೂಲ್ಸ್ ಇದೆ. ಇದನ್ನ ನಾವು ಡ್ರಾ ಮಾಡಬೇಕಾದ್ರೆ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೋಡಿ, ನಾನು ಪೆನ್ಸಿಲಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಒಂದು ಸುಮ್ಮನೆ ಒಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಎಲ್ಲಿ ಸ್ಟ್ಯಾಂಪ್ ಮಾಡ್ತೀನಿ ಹಾಗೆ ಅದು ನೋಡಿ, ಇದು ಬ್ಲೂ ಆಕ್ಸಿಸ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ. ನಾನು ಅದನ್ನ ರೈಟ್ ತಗೊಳ್ತೀನಿ. ಸ್ವಲ್ಪ ನೋಡಿ, ಈ ತರ ಪ್ರೆಸ್ ಮಾಡ್ಕೊಂಡ್ರೆ ನಾನು ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಮೌಸಲ್ಲೇ ನೀವು ಸ್ಕ್ರೋಲ್ ಬಟನ್ನ ಫಾರ್ವರ್ಡ್ ಮಾಡಿದ್ರೆ ಝೂಮ್ ಆಗುತ್ತೆ, ಬ್ಯಾಕ್ವರ್ಡ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಅದೇ ರೀತಿ ಸ್ಕ್ರೋಲ್ ಬಟನ್ನ ಪ್ರೆಸ್ ಮಾಡಿ ನೀವು ರೊಟೇಟ್ ಮಾಡಿದ್ರೆ ಯಾವ ಕಡೆ ಬೇಕದು ರೊಟೇಟ್ ಆಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ. ನೆಕ್ಸ್ಟ್ ಪುನಃ ನೋಡಿ, ಇದು ಶಿಫ್ಟ್ ಪ್ರೆಸ್ ಮಾಡ್ಕೊಂಡ್ರೆ ಅದು ಅಲ್ಲೇನೆ ಲಾಕ್ ಆಗುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ, ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಮಿಡ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸುಮ್ಮನೆ ನೋಡಿ, ಇವಾಗ ಅದು ಬ್ಲೂ ಆಕ್ಸಿಸ್ ಅಲ್ಲಿ ಇದೆ, ಅಂದ್ರೆ ಸ್ಟ್ರೈಟ್ ಇದೆ ಅಂತ ನಮಗೆ ಅದು. ಸೊ ನಾವು ಇಲ್ಲಿ ಡ್ರಾ ಮಾಡ್ಕೋಬಹುದು. ನಾನು ಇವಾಗ ಒಂದು ಆಬ್ಜೆಕ್ಟ್ ಅನ್ನು ಡ್ರಾ ಮಾಡಿದೆ. ಇವಾಗ ಇದನ್ನ ಏನಕ್ಕೆ ಡ್ರಾ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಆರ್ಬಿಟ್ ಅಂತ ಟೂಲ್ ಇದೆ. ನಾವು ಬೇಕಿದ್ರೆ ಮೌಸ್ ಅಲ್ಲೇನೆ ನಾವು ಅದನ್ನ ರೊಟೇಟ್ ಮಾಡ್ಕೋಬಹುದು, ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡ್ಕೊಂಡು, ಅಥವಾ ಈ ಆರ್ಬಿಟ್ ಬಟನ್ ಕೂಡ ಟೂಲ್ನು ಕೂಡ ನಾವು ಯೂಸ್ ಮಾಡಬಹುದು. ಅದ್ಮೇಲೆ ಪ್ರೆಸ್ ಮಾಡಿ ನೋಡಿ, ಇವಾಗ ಸುಮ್ಮನೆ ಎಲ್ಲಿ ಇಟ್ರೆ ಅದು ವರ್ಕ್ ಆಗಲ್ಲ. ನಾವು ಮೌಸ್ ಅಲ್ಲಿ ಲೆಫ್ಟ್ ಬಟನ್ ನ ಪ್ರೆಸ್ ಮಾಡಿ ನಾವು ಅದನ್ನ ಆ ಕಡೆ ಈ ಕಡೆ ಮಾಡ್ಕೋಬಹುದು. ಮತ್ತೆ ನಮ್ಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಟೂಲ್ ನನ್ನ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಅದು ಗೂಗಲ್ ಸ್ಕೆಚ್ಅಪ್ ಆಟೋಮೆಟಿಕ್ ಆಗಿ ಅದು ತೋರಿಸ್ತಾ ಹೋಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ಇವಾಗ ನಾನು ತೋರಿಸ್ತೀನಿ. ವಿಂಡೋಸ್ಗೆ ಹೋಗಿ ಇಲ್ಲಿ ಡಿಫಾಲ್ಟ್ ಟ್ರೇ, ಶೋ ಟ್ರೇ, ಓಕೆ, ಇದು ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇರುತ್ತೆ. ಇಲ್ಲಿ ನಮಗೆ ಇನ್ಸ್ಟ್ರಕ್ಟರ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮ್ಗೆ ಈ ರೀತಿ ತೋರಿಸ್ತಾ ಇರ್ಬೋದು. ಇಲ್ಲಿ ಇನ್ಸ್ಟ್ರಕ್ಟರ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಶೋ ಆಗುತ್ತೆ. ನಮ್ಗೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅದು ತೋರಿಸುತ್ತೆ. ನೆಕ್ಸ್ಟ್ ಇದು ಆರ್ಬಿಟ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಅದ್ರ ಪಕ್ಕ ಪ್ಯಾನ್ ಅಂತ ಇದೆ. ಇದು ಕೈ ಕಟ್ ಮಾಡಿ ಕೊಟ್ಟಿದ್ದಾರೆ, ಫುಲ್ ಕೊಟ್ಟಿಲ್ಲ, ಬಟ್ ಆದ್ರೂ ವರ್ಕ್ ಆಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಇದನ್ನ ನಾವು ಮೌಸ್ ಅಲ್ಲಿ ಲೆಫ್ಟ್ ಬಟನ್ ಪ್ರೆಸ್ ಮಾಡಿ ಯಾವ ಕಡೆ ಬೇಕೋ ಅದನ್ನ ನಾವು ನೋಡ್ಕೋಬಹುದು. ನೋಡಿ, ಇವಾಗ ನನಗೆ ಈ ಸೈಡ್ ಬೇಕು, ನಾವು ಡ್ರ್ಯಾಗ್ ಮಾಡ್ಬೋದು ಅಷ್ಟೇ. ನಾವು ಇದರಲ್ಲಿ ರೊಟೇಟ್ ಮಾಡೋಕ್ಕಾಗಲ್ಲ. ಬಟ್ ಆರ್ಬಿಟ್ ತಗೊಂಡ್ರೆ ರೊಟೇಟ್ ಮಾಡ್ಕೋಬಹುದು, ಮತ್ತೆ ಅಪ್ ಡೌನ್ ನೋಡ್ಬೋದು, ಅಪ್ ನೋಡ್ಬೋದು. ಅದೇ ರೀತಿ ನಾವು ಪ್ಯಾನ್ ಟೂಲ್ ಅನ್ನ ತಗೊಂಡ್ರೆ ಡ್ರ್ಯಾಗ್ ಮಾಡ್ಬೋದು, ಯಾವ್ದು ಬೇಕೋ ಅದನ್ನ ಡ್ರ್ಯಾಗ್ ಮಾಡಿ ನೋಡ್ಕೋಬಹುದಾಗುತ್ತೆ. ನೋಡಿ, ಇಲ್ಲಿ ನಾನು ಪ್ಯಾನ್ ಟೂಲ್ ತಗೊಂಡಿದ್ದೀನಿ, ಇಲ್ಲಿ ಶೋ ಆಗ್ತಾ ಇದೆ ನಮ್ಗೆ ಯಾವ ರೀತಿ ಬೇಕು ಅಂತ. ನೆಕ್ಸ್ಟ್ ಇವಾಗ ಝೂಮ್ ಅಂತ ಆಪ್ಷನ್ ಇದೆ. ಝೂಮ್ ನ ಪ್ರೆಸ್ ಮಾಡಿದ್ರೆ ಮೌಸ್ ಅಲ್ಲಿ ಲೆಫ್ಟ್ ಬಟನ್ ಪ್ರೆಸ್ ಮಾಡಿ ನೀವು ಮುಂದೆ ತಗೊಂಡ್ರೆ ಮುಂದಕ್ಕೆ ಝೂಮ್ ಆಗುತ್ತೆ, ಹಿಂದೆ ಡ್ರ್ಯಾಗ್ ಮಾಡಿದ್ರೆ ಅದು ಬ್ಯಾಕ್ವರ್ಡ್ ಆಗಿ ಝೂಮ್ ಔಟ್ ಆಗುತ್ತೆ. ನೀವು ಇವು ಮೂರನ್ನು ಕೂಡ ಮೌಸ್ ಅಲ್ಲೇ ಮಾಡಬಹುದು, ಬಟ್ ಸೇಫ್ಟಿಗೆ ಅಂತ 3 ಎಕ್ಸ್ಟ್ರಾ ಟೂಲ್ ನ ಕೊಟ್ಟಿರ್ತಾರೆ. ನೋಡಿ, ಇವಾಗ ಝೂಮ್ ಬೇಡ, ಮತ್ತೆ ಇನ್ನೊಂದು ಝೂಮ್ ಬೇಡ ನನಗೆ, ನೀವು ಇವಾಗ ಈ ಟೂಲ್ ನ ಕ್ಯಾನ್ಸಲ್ ಮಾಡಬೇಕು. ಈ ಟೂಲ್ ಬೇಕು, ಸೆಲೆಕ್ಷನ್ ಟೂಲು. ನೀವು ಸೆಲೆಕ್ಷನ್ ಟೂಲ್ ನ ಇಲ್ಲೋಗಿ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಈ ಸೆಲೆಕ್ಷನ್ ಟೂಲ್ಗೆ ನಮ್ಗೆ ಶಾರ್ಟ್ ಕಟ್ ಸ್ಪೇಸ್ ಬಾರ್ ಇರುತ್ತಲ್ಲ ಅದು. ನೋಡಿ, ಇವಾಗ ನಾನು ಝೂಮ್ ಟೂಲ್ ನ ತಗೊಂಡಿನಿ, ಝೂಮ್ ಮಾಡಿದೆ. ನನಗೆ ಇವಾಗ ಝೂಮ್ ಬೇಡ, ನನಗೆ ಟೂಲು ಇದು ಬೇಕು, ಸೆಲೆಕ್ಟ್ ಟೂಲ್ ಬೇಕು. ಸೊ ಸ್ಪೇಸ್ ಬಾರ್ ನ ಪ್ರೆಸ್ ಮಾಡಿದೆ ನಾನು, ಅದು ಸೆಲೆಕ್ಟ್ ಟೂಲ್ ಆಗಿ ಕನ್ವರ್ಟ್ ಆಯ್ತು. ಮತ್ತೆ ನಾನು ಝೂಮ್ಗೆ ಬರ್ತೀನಿ. ಝೂಮ್ ಬಂದು ಝೂಮ್ ನ ಮಾಡ್ಕೋಬಹುದು, ಝೂಮ್ ಇನ್, ಝೂಮ್ ಔಟ್ ಮಾಡ್ಕೋಬಹುದು. ಮತ್ತೆ ನಮಗೆ ಅದು ಸೆಲೆಕ್ಟ್ ಟೂಲ್ ಬೇಕು ಅಂತ ಹೇಳಿದ್ರೆ ಸ್ಪೇಸ್ ಬಾರ್ ನ ಪ್ರೆಸ್ ಮಾಡಿದ್ರೆ ಅದು ಕನ್ವರ್ಟ್ ಆಗಿ ಆಗುತ್ತೆ. ಮತ್ತೆ ನಾವು ಶಾರ್ಟ್ ಕಟ್ ತುಂಬಾ ಇದೆ. ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಶಾರ್ಟ್ ಕಟ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ವಿಂಡೋಸ್ ಹೋಗ್ಬಿಟ್ಟು ಇಲ್ಲಿ ಪ್ರಿಫರೆನ್ಸ್ ಅಂತ ಇದೆ. ಪ್ರಿಫರೆನ್ಸ್ ಅಲ್ಲಿ ಶಾರ್ಟ್ ಕಟ್ಸ್ ಬಗ್ಗೆ ನೋಡಿ, ತುಂಬಾ ಶಾರ್ಟ್ ಕಟ್ಗಳು ನಾವು ಓನಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಅದನ್ನ ನಾನು ನೆಕ್ಸ್ಟ್ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಬೇಡ. ನೆಕ್ಸ್ಟ್ ಝೂಮ್ ವಿಂಡೋ ಅಂತ ಆಪ್ಷನ್ ಇದೆ. ಝೂಮ್ ವಿಂಡೋ ಏನು ಅಂತ ಅಂದ್ರೆ, ನೀವು ಇದನ್ನ ಮೌಸ್ ಅಲ್ಲಿ ಲೆಫ್ಟ್ ಬಟನ್ ನ ಈ ಕಡೆ ಕ್ಲಿಕ್ ಮಾಡಿ ಯಾವ ಪ್ಲೇಸ್ ಅನ್ನ ಝೂಮ್ ಮಾಡಬೇಕು ಅಲ್ಲಿ ಇಷ್ಟು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಆ ಪ್ಲೇಸ್ ಝೂಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಷ್ಟು ಪ್ಲೇಸ್ ಮಾತ್ರ ಝೂಮ್ ಆಗಬೇಕು, ನೀವು ಸ್ಕ್ರೋಲ್ ಮಾಡಿ ಹೋಗ್ತಕ್ಕಂಥ ಅವಶ್ಯಕತೆ ಇರಲ್ಲ. ಶಾರ್ಟ್ ಕಟ್ ಆಗಿ ನೀವು ಅದನ್ನ ಇಲ್ಲಿ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಅಲ್ಲಿ ಝೂಮ್ ಆಗುತ್ತೆ. ನೋಡಿ, ಇವಾಗ ಈ ಏರಿಯಾ ಮಾತ್ರ ಝೂಮ್ ಆಯ್ತು. ನಿಮ್ಗೆ ಏನಾದ್ರು ಲೈನ್ ಕನೆಕ್ಟ್ ಆಗಿರಲ್ಲ. ಸೊ ಆ ಟೈಮಲ್ಲಿ ನೀವು ಝೂಮ್ ಮಾಡ್ಬೇಕಂದ್ರೆ ನೋಡಿ, ಈ ಕಡೆ ಝೂಮ್ ಮಾಡಬೇಕು, ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ಈ ಆಪ್ಷನ್ ಅಲ್ಲಿ ಈ ತರ ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕು. ಬಟ್ ನೀವು ಈ ಆಪ್ಷನ್ ಅಲ್ಲಿ ಜಸ್ಟ್ ಅಲ್ಲಿ ಈ ತರ ಒಂದು ವಿಂಡೋ ಡ್ರಾ ಮಾಡಿದ್ರೆ ಅಲ್ಲಿ ನಿಮಗೆ ಅದು ಝೂಮ್ ಆಗ್ಬಿಡುತ್ತೆ. ನೆಕ್ಸ್ಟ್ ಝೂಮ್ ಎಕ್ಸ್ಟೆಂಡ್ಸ್ ಅಂತ ಇದೆ. ಇದು ಏನ್ ಆಪ್ಷನ್ ಅಂತಂದ್ರೆ, ನೀವು ಇಲ್ಲಿ ಝೂಮ್ ಮಾಡಿರ್ತೀರಾ,
ನೋಡಿ ಇಷ್ಟು ಝೂಮ್ ಮಾಡಿದೆ, ನಾನು ಅದನ್ನು ರೊಟೇಟ್ ಮಾಡ್ತಿದ್ದೀನಿ, ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಆರ್ಬಿಟೋ ಯೂಸ್ ಮಾಡ್ತಿದ್ದೀನಿ ಗೊತ್ತಾಗ್ತಿಲ್ಲ. ಸೊ ತಲೆ ತಿರುಗಿ ಬಂದ್ಬಿಟ್ಟಿದೆ ನನಗೆ, ಎಲ್ಲಿ ನೋಡಿದ್ರು ಗೊತ್ತಾಗ್ತಾ ಇಲ್ಲ. ಹ್ಯಾಂಡ್ ಟೂಲ್ ಯೂಸ್ ಮಾಡ್ತೀನಿ, ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗಲ್ಲ. ಅವಾಗ ನೀವು ಝೂಮ್ ಎಕ್ಸ್ಟೆಂಡ್ ನ ಕ್ಲಿಕ್ ಮಾಡಿದ್ರೆ ನೋಡು ಗುರು ಇಲ್ಲಿದೆಯಾ ನೀನು ಅಂತ ತೋರಿಸುತ್ತೆ. ಇದು ನಾವು ಆ ಆಬ್ಜೆಕ್ಟ್ ನ ಕ್ಲಿಯರ್ ಆಗಿ ನೋಡ್ಬೇಕಂದ್ರೆ ಝೂಮ್ ಎಕ್ಸ್ಟೆಂಟ್ ಅನ್ನ ನಾವು ಯೂಸ್ ಮಾಡಬಹುದು. ಇದು ಏನಕ್ಕೆ ಪ್ರೀವಿಯಸ್ ಅಂತ ಇದಿಲ್ಲ, ಇದೇನಕ್ಕೆ ಅಂದ್ರೆ ನೀವು ಪ್ರೀವಿಯಸ್ ಆಗಿ ಎಲ್ಲಿ ಝೂಮ್ ಮಾಡಿರ್ತೀರಾ ಅದನ್ನ ನೋಡ್ಬೋದು. ಕ್ಲಿಕ್ ಮಾಡಿದೆ ನೋಡಿ, ಪ್ರೀವಿಯಸ್ ಆಗಿ ಎಲ್ಲಿ ಝೂಮ್ ಮಾಡಿದ್ದೆ, ಮತ್ತೆ ಇಲ್ಲಿತ್ತು ನೋಡಿ ಫುಲ್ ಝೂಮ್ ಮಾಡಿದ್ನಲ್ಲ ಅದು. ಈ ರೀತಿ ಇದನ್ನು ಕೂಡ ಯೂಸ್ ಆಗುತ್ತೆ ನಮಗೆ. ಹೋಗ್ತಾ ಹೋಗ್ತಾ ಡ್ರಾಯಿಂಗ್ ಮಾಡುವಾಗ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿ ಇವು ನೀಟಾಗಿ ಯೂಸ್ ಆಗುತ್ತೆ ಅಂತ. ಇವು ನಾವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡೋದ್ರಿಂದ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಅನ್ನ ಮಾಡಿದೆ. ಇವಾಗ ಪೆನ್ಸಿಲ್ ಟೂಲ್ ಆಯ್ತು, ಮತ್ತೆ ಫ್ರೀ ಹ್ಯಾಂಡ್ ನ ನೋಡಿ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಫ್ರೀ ಹ್ಯಾಂಡ್ ಆಗಿ ನಿಮ್ಗೆ ಏನ್ ಬೇಕು ಡ್ರಾ ಮಾಡ್ಬೋದು. ನೋಡಿ ಸುಮ್ಮನೆ ಈ ತರ ಡ್ರಾ ಮಾಡಿದೆ, ಈ ರೀತಿ ಡ್ರಾ ಮಾಡಿ ನೋಡಿ ಅದೇ ತರ ಕ್ರಿಯೇಟ್ ಆಗುತ್ತೆ. ನೀವು ಬೇಡ ಅಂತ ಹೇಳಿದ್ರೆ ಸೆಲೆಕ್ಟ್ ಟೂಲ್ ಹೋಗಿ ಅಷ್ಟನ್ನ ಡಿಲೀಟ್ ಮಾಡಿ ಹಾಕ್ಬಹುದು. ಸೊ ಈ ರೀತಿ ಫ್ರೀ ಹ್ಯಾಂಡ್ ನ ಜಾಸ್ತಿ ಯೂಸ್ ಮಾಡಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಯೂಸ್ ಬಂದಾಗ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ರೆಕ್ಟಾಂಗಲ್ ಟೂಲ್ ನ ಡ್ರಾ ಮಾಡೋಣ. ರೆಕ್ಟಾಂಗಲ್ ಏನು ಅಂತ ಹೇಳಿದ್ರೆ ನೀವು ಅದಕ್ಕೆ ಸಪರೇಟ್ ಆಗಿ ಡೈಮೆನ್ಷನ್ ನ ಕೊಡ್ಬೋದು. ನೋಡಿ ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡಿದೆ ಒಂದು ಏರಿಯಾದಲ್ಲಿ, ರೆಕ್ಟಾಂಗಲ್ ಅದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿ ಬರ್ತಾ ಇದೆ. ಎಷ್ಟು ಡೈಮೆನ್ಷನ್ ಬೇಕು ಅಂತ ಕೇಳ್ತಾ ಇದೆ. ಮತ್ತೆ ಡೈಮೆನ್ಷನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಂಡೋಗೆ ಹೋಗ್ಬಿಟ್ಟು ಮಾಡೆಲ್ ಇನ್ಫಾರ್ಮ್ಗೆ ಹೋದ್ರೆ ನೋಡಿ ಇಲ್ಲಿ ಡೆಸಿಮಲ್ ಸೆಲೆಕ್ಟ್ ಆಗಿದೆ. ನಾನಿನ್ನು ಆರ್ಕಿಟೆಕ್ಚರಲ್ ಕೊಡ್ತೀನಿ, ಡಿಫಾಲ್ಟ್ ಅದು ಇಂಚಸ್ಗೆ ಹೋಯ್ತು. ನೀವು ನೆನ್ನೆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ನಾನು ರೆಕ್ಟಾಂಗಲ್ ಟೂಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ನೋಡಿ ನಾನು ಇಲ್ಲೇ ತಗೊಂಡೋದ್ರು ರೆಕ್ಟಾಂಗಲ್ ಬರ್ತಾ ಇದೆ. ನಾನು ಇವಾಗ ಆರ್ಕಿಟೆಕ್ಚರ್ ಇರೋದ್ರಿಂದ 50 ಇಂಚ್ ಕೊಡೋದು ಬೇಡ, ಅವಶ್ಯಕತೆ ಇಲ್ಲ, ಇಂಚಲ್ಲೇ ಬಂದ್ಬಿಡುತ್ತೆ. ಮತ್ತೆ ಕಾಮ ಕೊಡ್ಬೇಕಾಗುತ್ತೆ. ನೋಡಿ ಇಲ್ಲಿ ವ್ಯಾಲ್ಯೂ ನಾನು ಏನ್ ಕೊಡ್ತೀನಿ ಇಲ್ಲಿ ಶೋ ಆಗುತ್ತೆ, ನೋಡ್ಕೊಳ್ಳಿ. ಮೊದಲಿಂದ ಕೊಡ್ತೀನಿ ನಾನು 50, ಎಂಟರ್. ನೋಡಿ ನಾವು ಡೈಮೆನ್ಷನ್ ನ ಕೊಟ್ರೆ ಅದು ಇಲ್ಲಿ ಎಷ್ಟು 50 ಇಂಚಸ್ ಇರುತ್ತೆ, ಇಲ್ಲಿ 50 ಇಂಚಸ್ ಇರುತ್ತೆ ಇಂಚಸ್. ಇವಾಗ ನಾನು ಡೈಮೆನ್ಷನ್ ನ ಮೆಜರ್ ಮಾಡಿ ನೋಡಿದ್ರೆ ಅದು ನಮಗೆ 4 feet 2 inch ಬರುತ್ತೆ. ನೋಡಿ ಇದು ಫೀಟ್ ಅಲ್ಲಿ ತೋರಿಸ್ತಾ ಇದೆ. ನಾವು ಬೇಕಿದ್ರೆ ಅದನ್ನ ಇಂಚಸ್ ಅಲ್ಲೂ ಬೇಕು ಅಂದ್ರೆ ಇಂಚಸ್ ಅಲ್ಲೂ ತೋರ್ಸಂಗ್ ಮಾಡ್ಕೋಬಹುದು. ಮತ್ತೆ ನಾನು ಈ ಕಡೆನೂ ತೋರಿಸ್ತೀನಿ ನಿಮಗೆ 50 ಇಂಚಸ್ ಡ್ರಾ ಮಾಡಿರೋದು 4 feet 2 inch. ನಾವೇನ್ 50 ಇಂಚ್ ಕೊಟ್ಟಿದ್ವಿ ಅದು ಕರೆಕ್ಟ್ ಆಗಿ ಬಂದಿದೆ. ನಿಮಗೆ ಇದು 50 ಇಂಚಸ್ ಅಲ್ಲಿ ತೋರಿಸ್ಬೇಕು ಮೆಜರ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಮಾಡೆಲ್ ಇನ್ಫಾರ್ಮ್ಗೆ ಹೋಗಿ ಆರ್ಕಿಟೆಕ್ಚರ್ ಇದೆಲ್ಲ ಡೆಸಿಮಲ್ ಕನ್ವರ್ಟ್ ಮಾಡಿ. ಸೊ ಇಲ್ಲಿ ನಾವು ಇಂಚಸ್ ಅಲ್ಲಿ ಕೊಟ್ಟಿದ್ವಿ, ಫೀಟ್ ಅಲ್ಲಿ ಕೊಟ್ಟರೆ ಫೀಟ್ ಅಲ್ಲಿ ಬರುತ್ತೆ. ಮತ್ತೆ ಫೀಟ್ ಅಲ್ಲಿ ಕೊಟ್ಟಾಗ ನೋಡಿ 4 feet 2 inch ತೋರಿಸ್ತಾ ಇತ್ತು, ಇಲ್ಲಿ 4 feet ಆಯ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಿಸಿಷನ್ ನಾವು 0 ಫೀಟ್ಗೆ ಇಟ್ಟಿದ್ವಿ, 0.0 ಕೊಟ್ರೆ ಅದು ಕರೆಕ್ಟ್ ಆಗಿ ತೋರಿಸುತ್ತೆ. ಸೊ ನಾನು ಇಂಚಸ್ ಅಲ್ಲೇ ಇಡ್ತೀನಿ. ನಾನು ಇವಾಗ ನಿಮಗೆ ತೋರ್ಸಕ್ಕೆ ಇದು ಮಾಡಿದ್ದು ಆರ್ಕಿಟೆಕ್ಚರ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ನೀವು ಡೈಮೆನ್ಷನ್ ಗಳನ್ನ ಚೆಕ್ ಮಾಡಬಹುದು, ಡೈಮೆನ್ಷನ್ ನ ಚೇಂಜ್ ನ ಮಾಡ್ಕೋಬಹುದು. ಮತ್ತೆ ರೆಕ್ಟಾಂಗಲ್ ನ ಈ ರೀತಿ ಡ್ರಾ ಮಾಡ್ಕೋಬಹುದು. ನೋಡಿ ರೆಕ್ಟಾಂಗಲ್ ಡ್ರಾ ಮಾಡಿದಾಗ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಇವಾಗ ಆರೋನ ಪ್ರೆಸ್ ಮಾಡ್ತೀನಿ ನಾನು. ಆರೋ ಕೀ ಇರುತ್ತೆ ನೋಡಿ, ಅದರಲ್ಲಿ ಅಪ್ವರ್ಡ್ ನ ಪ್ರೆಸ್ ಮಾಡಿದ್ದೀನಿ. ಅದು ಎಲ್ಲೂ ಕೂಡ ಮೂವ್ ಆಗ್ತಾ ಇಲ್ಲ, ಕೇವಲ ಕೆಳಗಡೆನೆ ಇದೆ. ಇದೇನಕ್ಕೆ ಅಂತ ಹೇಳಿದ್ರೆ ನೋಡಿ ನಾವು ಆರೋ ಕೀಗಳಿರುತ್ತಲ್ಲ, ಆರೋ ಕೀಯಲ್ಲಿ ಟಾಪ್ ನ ಪ್ರೆಸ್ ಮಾಡಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಮ್ದು ಬ್ಲೂ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇದು ಡ್ರಾ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಇಲ್ಲಿ ಗ್ರೀನ್ ಲೈನ್ ಇದೆ, ಗ್ರೀನ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಬೇಕು ಅಂದ್ರೆ ಆರೋದಲ್ಲಿ ಲೆಫ್ಟ್ ಆರೋ ಪ್ರೆಸ್ ಮಾಡಬೇಕು. ನಮಗೆ ಗ್ರೀನ್ ಲೈನ್ಗೆ ಅದು ಪರ್ಪೆಂಡಿಕ್ಯುಲರ್ ಆಗಿ ಬರ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಪರ್ಪೆಂಡಿಕ್ಯುಲರ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನೆಕ್ಸ್ಟ್ ಪುನಃ ನಾನು ಆರೋಲಿ ಟಾಪ್ ನ ಪ್ರೆಸ್ ಮಾಡಿದ್ರೆ ಅಪ್ವರ್ಡ್ ಪ್ರೆಸ್ ಮಾಡಿದ್ರೆ ಆರೋ ಕೀಯಲ್ಲಿ ಅದು ಈ ಬ್ಲೂ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ನಾನಿವಾಗ ರೈಟ್ ಆರೋ ಕ್ಲಿಕ್ ಮಾಡ್ತೀನಿ, ಇವಾಗ ಅದು ಈ ರೆಡ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ರೆಕ್ಟಾಂಗಲ್ ತೋರಿಸ್ತಾ ಇದೆ. ನಾವು ಅವಾಗ ಡೌನ್ ಬೇಕು ಅಂದ್ರೆ ಡೌನ್ ಡ್ರಾ ಮಾಡ್ಕೋಬಹುದು ಈ ರೀತಿ. ಮತ್ತೆ ಇನ್ನೊಂದು ಇಲ್ಲಿ ವ್ಯೂಸ್ ಟಾಪ್ ವ್ಯೂ ಆನ್ ಮಾಡ್ತೀನಿ ಫಸ್ಟ್, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವ್ಯೂಗೆ ಹೋಗ್ಬಿಟ್ಟು ಟೂಲ್ ಬಾರು, ನಿಮ್ಗೆ ಯಾವ್ದಾದ್ರು ಟೂಲ್ ಬಾರ್ ಬೇಕು ಅಂದ್ರೆ ವ್ಯೂಗೆ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋದು. ವ್ಯೂಸ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಕ್ಲೋಸು. ಇವಾಗ ನಾನು ಇಲ್ಲಿ ರೆಕ್ಟಾಂಗಲ್ ಡ್ರಾ ಮಾಡಬೇಕು, ಬಟ್ ನನಗೆ ಅದು ಕನ್ಫ್ಯೂಸ್ ಆಗ್ತಾ ಇದೆ ಕರೆಕ್ಟ್ ಆಗಿ ಇದೇ ಶೇಪ್ ಬರ್ತಾ ಇದೆಯಾ ಅಂತ. ನಾನು ಅವಾಗ ಟಾಪ್ ವ್ಯೂ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ಟಾಪ್ ವ್ಯೂ ಅಲ್ಲಿ ಆಗಿದೆ. ಟಾಪ್ ವ್ಯೂ ರೆಕ್ಟಾಂಗಲ್ ಡ್ರಾ ಮಾಡ್ಕೊಂಡ್ರೆ ನೋಡಿ ಅದು ಕರೆಕ್ಟ್ ಆಗಿ ಬೇಸ್ ಅಲ್ಲೇ ಕರೆಕ್ಟ್ ಆಗಿ ಬಂದಿದೆ. ಈ ರೀತಿ ನೀವು ವ್ಯೂಸ್ ಗಳಲ್ಲೂ ಕೂಡ ಯೂಸ್ ಮಾಡ್ಕೊಂಡು ಡ್ರಾನ ಮಾಡ್ಕೋಬಹುದು ರೆಕ್ಟಾಂಗಲ್ಗಳನ್ನ. ನೆಕ್ಸ್ಟ್ ಇವಾಗ ರೊಟೇಟೆಡ್ ರೆಕ್ಟಾಂಗಲ್ ಇದೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ರೊಟೇಟೆಡ್ ರೆಕ್ಟಾಂಗಲ್ ಯಾವ ರೀತಿ ಅಂತ ಹೇಳಿದ್ರೆ ಬೇಸ್ ಪಾಯಿಂಟ್ ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ರೊಟೇಟ್ ಆಗಿ ಅದು ತೋರಿಸುತ್ತೆ. ನೋಡಿ ಎಷ್ಟು ರೊಟೇಟ್ ಆಗಬೇಕು ಅಂತ. ನಾನು ಇವಾಗ ಎಷ್ಟು ರೊಟೇಟ್ ಆಗಬೇಕು, ಇದು ನಮಗೆ ರೂಫ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ. ನೋಡಿ ಈ ರೀತಿ ರೂಫ್ ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು
ಮತ್ತೆ ಸೆಲೆಕ್ಟ್ ಹೇಳ್ತೀನಿ ನೋಡಿ. ಸೆಲೆಕ್ಟ್ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅದ್ರೊಳಗಡೆ ಇರೋದು ಮಾತ್ರ ಸೆಲೆಕ್ಟ್ ಆಗುತ್ತೆ, ಈ ಲೈನ್ಗಳು ಸೆಲೆಕ್ಟ್ ಆಗಲ್ಲ. ಇದ್ರ ಬಗ್ಗೆನೂ ಮುಂದೆ ಹೇಳ್ತಾ ಹೋಗ್ತೀನಿ. ಕನೆಕ್ಟೆಡ್ ಇರುತ್ತೆ ನೋಡಿ. ಇವಾಗ ನಾನಿಲ್ಲಿ ಸೆಲೆಕ್ಟ್ ಕನೆಕ್ಟೆಡ್ ಫೇಸಸ್, ಆಲ್ ಕನೆಕ್ಟೆಡ್, ಇದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಬೇಸಿಕ್ ಇಂದ ನೋಡಿ ಲೆವೆಲ್ 1 ಲೆವೆಲ್ 2 ಆ ರೀತಿ ಹೋಗ್ಬೇಕು. ಡೈರೆಕ್ಟ್ ಆಗಿ ಲೆವೆಲ್ 20 ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೀವಾಗ ಏರಿಯಾ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ಅದರೊಳಗಡೆ ಏರಿಯಾ ಸೆಲೆಕ್ಟ್ ಆಗುತ್ತೆ, ಈ ಲೈನ್ಗಳು ಸೆಲೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಇಷ್ಟು ಏರಿಯಾ ಸೆಲೆಕ್ಟ್ ಆಗುತ್ತೆ, ಡಿಲೀಟ್ ಕೊಟ್ರೆ ಅಷ್ಟು ಏರಿಯಾ ಸೆಲೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಂಡಿರಿ. ಇದು ನಮಗೆ ನಾನು ಹೇಳಿದೆ ರೂಫ್ ಅಲ್ಲಿ ಯೂಸ್ ಆಗುತ್ತೆ ಈ ರೊಟೇಟೆಡ್ ರೆಕ್ಟ್ಯಾಂಗಲ್. ಸೊ ಇದನ್ನ ನಾನು ಇವಾಗ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಸರ್ಕಲ್ಗೆ ಬರೋಣ. ಸರ್ಕಲ್ಗೆ ಬಂದು ನಾನು ಈಗ ಒಂದು ಸರ್ಕಲ್ ನ ಡ್ರಾ ಮಾಡ್ತೀನಿ ನೋಡಿ. ಸರ್ಕಲ್ ನ ಡ್ರಾ ಮಾಡಿದಾಗ, ಸರ್ಕಲ್ ಡ್ರಾ ಮಾಡೋಕೆ ಸಿಂಪಲ್. ಸರ್ಕಲ್ ನ ಸೆಲೆಕ್ಟ್ ಮಾಡಿ ಒಂದು ಪ್ಲೇಸ್ ಅಲ್ಲಿ ಕ್ಲಿಕ್ ಮಾಡಿ, ಮತ್ತೆ ಅದ್ರದ್ದು ಎಷ್ಟು ಡಯಾಮೀಟರ್ ಬೇಕು 50 ಅಂತ ಹೇಳಿದ್ರೆ 50 ಕ್ಲಿಕ್ ಮಾಡಿ. 50 ಇಂಚಸ್ ಅದು ನಿಮಗೆ ಡಯಾಮೀಟರ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾನು ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ನೋಡಿ, ಇದು ಕರೆಕ್ಟ್ ಆಗಿ ಸರ್ಕಲ್ ಇಲ್ಲ. ಸೊ ಇದನ್ನ ನಾವು ಹೇಗೆ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದನ್ನ ನಾನು ಇವಾಗ ಫಸ್ಟ್ ಡಿಲೀಟ್ ಮಾಡ್ತೀನಿ. ಸೇಮ್ ಸರ್ಕಲ್ ನ ತಗೊಂಡಿದ್ದೀನಿ, 50 ಇಂಚಸ್ ಡ್ರಾ ಮಾಡಿದ್ದೀನಿ. ಇವಾಗ ನೀವು ಈ ಶೇಪ್ಗಳು ಕರೆಕ್ಟ್ ಆಗಿ ಬರಬೇಕು ಅಂತ ಹೇಳಿದ್ರೆ 100s ಅಂತ ಟೈಪ್ ಮಾಡಬೇಕು. ನೀವು ಇವಾಗ ನೋಡಿ ಆ ಶೇಪ್ ಇದ್ದಿದ್ದು ಚೇಂಜ್ ಆಯ್ತು. ಅದೇ ನಾನು ಇವಾಗ 100s ಅಂತ ಟೈಪ್ ಮಾಡಿದ್ದೆ, 3s ಅಂತ ಟೈಪ್ ಮಾಡ್ತೀನಿ ನೋಡಿ ಯಾವ ರೀತಿ ಆಯ್ತು. ಇದೇನಿಲ್ಲ, ನಾವು ಎಷ್ಟು ಬೇಕು ನಮಗೆ ಫೇಸ್ಗಳು ಅನ್ನೋದನ್ನ 3s 4s ಎಸ್ ಅಂದ್ರೆ ಎಷ್ಟು ಫೇಸ್ಗಳು ಬೇಕು ಅಂತ. ನಾನು ಇವಾಗ 2s ಅಂತ ಟೈಪ್ ಮಾಡ್ತೀನಿ, ಅದು ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ವ್ ಸೆಗ್ಮೆಂಟ್ಸ್ ಮಸ್ಟ್ ಬಿ ಇನ್ ದಿ ರೇಂಜ್ ಫ್ರಮ್ 3 to 999. ನಾವು ಇದನ್ನ 999 ತನಕ. ನಾನು ಇವಾಗ ಇಲ್ಲಿ ನಿಮಗೆ ಒಂದು ನಿಮಿಷ ಇರಿ, ನಿಮಗೆ ಗೊತ್ತಾಗುತ್ತೆ. ವ್ಯೂ ಟೂಲ್ ಬಾರ್, ಇಲ್ಲಿ ಮೆಜರ್ಮೆಂಟ್ ಅಂತ ಒಂದು ಟೂಲ್ ಇದೆ, ಇದನ್ನ ಆನ್ ಮಾಡ್ಕೊಳ್ತೀನಿ. ಇವಾಗ ನಾನು 3 ಕೊಟ್ಟಿದ್ದೀನಿ, 3 ತೋರಿಸ್ತಾ ಇದೆ. ನಾನು ಇವಾಗ 999s ಅಂತ ಟೈಪ್ ಮಾಡ್ತೀನಿ, ಎಂಟರ್. ನಂಬರ್ ಆಫ್ ಸೆಗ್ಮೆಂಟ್ ಇಸ್ ಟೂ ಲಾರ್ಜ್ ಫಾರ್ ಗಿವನ್ ಆಂಗಲ್ ಅಂಡ್ ರೇಡಿಯಸ್. ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಂಗಲ್ ಜಾಸ್ತಿ ಆಗ್ತದೆ ಅಂತ ತೋರಿಸ್ತಾ ಇದೆ. ನಾನು 100s ಅಂತ ಕೊಡ್ತೀನಿ, ಅದು 100s ಆಯ್ತು. ಇವಾಗ ನಾನು ಮತ್ತೆ 3s ಅಂತ ಕೊಡ್ತೀನಿ, ಟ್ರಯಾಂಗಲ್ ಆಯ್ತು. ಈ ರೀತಿ ನೀವು ಎಷ್ಟು ಫೇಸ್ಗಳನ್ನ ಕೊಡ್ತಾ ಹೋಗ್ತೀರಾ ಅಷ್ಟೇ ಚಿಕ್ಕದಾಗುತ್ತೆ. ಜಾಸ್ತಿ ಕೊಟ್ಟಷ್ಟು ನಿಮಗೆ ಕರೆಕ್ಟ್ ಆಗಿ ಸರ್ಕಲ್ ಡ್ರಾ ಆಗುತ್ತೆ. ನಾನು ಇವಾಗ 10s ಅಂತ ಕೊಡ್ತೀನಿ ನೋಡಿ, 10 ಫೇಸ್ ಇಲ್ಲಿ ಕ್ರಿಯೇಟ್ ಆಯ್ತು. 50s ಅಂತ ಕೊಡ್ತೀನಿ ನೋಡಿ, ಕ್ಲೀನ್ ಆಗಿ ಸರ್ಕಲ್ ಬಂತು. ಇದೊಂದು ನೀವು ನೆನಪಲ್ಲಿ ಇಟ್ಕೋಬೇಕು. ಇವಾಗ ಸರ್ಕಲ್ ನಾನು ಕ್ಯಾನ್ಸಲ್ ಮಾಡ್ತೀನಿ. ಸರ್ಕಲ್ ಬಗ್ಗೆ ನಿಮಗೆ ಗೊತ್ತಾಗಿದೆ. ಸುಮ್ಮನೆ ನೀವೇನ್ ಮಾಡಿ ಅಂದ್ರೆ ಡ್ರಾ ಮಾಡಿ, ಈ ರೀತಿ ಏನೇನೋ ನಾನು ಹೇಳ್ತಾ ಹೋಗ್ತೀನಿ ಅದನ್ನ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಇವಾಗ ನಾನು ಪಾಲಿಗಲ್ನ ಸೆಲೆಕ್ಟ್ ಮಾಡ್ತೀನಿ, ಒಂದು ಪ್ಲೇಸಲ್ಲಿ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನಮಗೆ ನೋಡಿ 1 2 3 4 5 6 ಫೇಸ್ ಕಾಣ್ತಾ ಇದೆ. ನಾನಿವಾಗ 6 ಫೇಸ್ ಬೇಡ, ನನಗೆ 4 ಫೇಸ್ ಬೇಕು. ಅಂದ್ರೆ ಮೆಜರ್ಮೆಂಟ್ ನ ಮತ್ತೆ ಆನ್ ಮಾಡ್ಕೊಳ್ತೀನಿ. ಇವಾಗ ನನಗೆ 4 ಫೇಸ್ ಬೇಕು, 4s ಎಂಟರ್ ನೋಡಿ, 1 2 3 4 ಫೇಸ್ ಬಂತು. ನಾನು ಇವಾಗ 10 ಫೇಸ್ ಬೇಕು, 10s ಎಂಟರ್. ನೀವೇನ್ ಮಾಡ್ಬೇಕಾಗಿಲ್ಲ, ಇದನ್ನ ಡ್ರಾ ಮಾಡೋದು ಹೆಂಗೆ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ನೀವು ಸುಮ್ಮನೆ ಇದನ್ನ ಸೆಲೆಕ್ಟ್ ಮಾಡಿ ಒಂದು ಪಾಲಿಗನ್ ನ ಎಷ್ಟು ಬೇಕು ಡ್ರಾ ಮಾಡಿ, ಇದಕ್ಕೂ ರೇಡಿಯಸ್ ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ 10 ಇಂಚ್ ಅಂತ ಕೊಡ್ತೀನಿ, ಎಂಟರ್. ಇಷ್ಟಾದ್ಮೇಲೆ ನೀವು ಟೈಪ್ ಮಾಡೋದು, ಇನ್ನೇನು ಪ್ರೆಸ್ ಮಾಡ್ಬೇಕಾಗಿಲ್ಲ, ಅದು ಹಂಗೆ ಇಟ್ಟಿರಿ. 10s ಎಂಟರ್. ಅದೇ ರೀತಿ 100s ಎಂಟರ್ ಸರ್ಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ನಾವು ಒಂದು ಫೇಸ್ ನ ಚೇಂಜ್ ಮಾಡ್ತಕ್ಕಂಥದ್ದು ಮತ್ತೆ ಕ್ಲಿಯರ್ ಆಗಿ ಸರ್ಕಲ್ ನ ತಗೊಳ್ತಕ್ಕಂಥದ್ನ ಮಾಡೋದು. ಇದಿಷ್ಟು ಇಂಜಿನಿಯರ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಟೂಲ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಡೌಟ್ ಗಳನ್ನ ಕೇಳಿ. ಹಾಗೇನೆ ಇಂಜಿನಿಯರ್ಸ್, ಕಾರ್ಮಿಕರನ್ನ ಗೌರವಿಸಿ, ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಪ್ರೀತಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.